ನಿಮಗೆ ಗೋಬಿ ಮಂಚೂರಿ ತಿನ್ನೋ ಅಭ್ಯಾಸ ಇದೆಯಾ? ಈ ಅಭ್ಯಾಸ ಏನಾದರೂ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ ಮಾಡಿರೋದು. ಸೊ ಈಗ ರೀಸೆಂಟ್ಲಿ ನಮ್ಮ ಕರ್ನಾಟಕ ಗೌರ್ಮೆಂಟು ಗೋಬಿ ಮಂಚೂರಿ ಮತ್ತು ಕಾಟನ್ ಕ್ಯಾಂಡಿಗಳಲ್ಲಿ ಬಳಸುವಂಥ ಆರ್ಟಿಫಿಷಿಯಲ್ ಫುಡ್ ಕಲರ್ಸ್ನ ಬ್ಯಾನ್ ಮಾಡಿದೆ. ನೀವೆಲ್ಲ ಇದು ನ್ಯೂಸಲ್ಲಿ ಕೇಳಿರ್ಬೋದು ಅಥವಾ ಓದಿರ್ಬೋದು. ಸೊ ಬೇಸಿಕಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ಒಂದು ಸ್ಯಾಂಪಲ್ ಸರ್ವೆ ಮಾಡಿತ್ತು. 175 ಗೋಬಿ ಮಂಚೂರಿ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಿತ್ತು. ಈ 175 ಸ್ಯಾಂಪಲ್ಗಳಲ್ಲಿ 101 ಸ್ಯಾಂಪಲಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡಿರೋ ಬಗ್ಗೆ ಟೆಸ್ಟ್ ಮಾಡಿದಾಗ ಅವ್ರಿಗೆ ಗೊತ್ತಾಯಿತು. ಸೊ ಬೇಸಿಕಲಿ ಇವರು ಟೆಸ್ಟ್ ಮಾಡಿದ್ದು ರೋಡಮೈನ್ ಬಿ ಅಂತ ಒಂದು ಆರ್ಟಿಫಿಷಿಯಲ್ ಕಲರ್ನ. ಸೊ ಈ ಆರ್ಟಿಫಿಷಿಯಲ್ ಕಲರ್ ನಾರ್ಮಲಿ ಯೂಸ್ ಮಾಡೋದು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್, ಅಂದರೆ ಬಟ್ಟೆಗಳಿಗೆ ಕಲರ್ ಹಾಕೋದಕ್ಕೆ, ಲೆದರ್ಗೆ ಕಲರ್ ಹಾಕೋದಕ್ಕೆ, ಪ್ಲಾಸ್ಟಿಕ್ ಬಾಟಲ್ಸ್ ಅಥವಾ ಪ್ಲಾಸ್ಟಿಕ್ ಕಂಟೈನರ್ಸ್ಗೆ ಕಲರ್ ಹಾಕೋದಕ್ಕೆ. ಸೊ ದಿಸ್ ಇಸ್ ಮೇನ್ಲಿ ಫಾರ್ ಇಂಡಸ್ಟ್ರಿಯಲ್ ಕಲರಿಂಗ್ ಏಜೆಂಟ್. ಇದು ಆ್ಯಕ್ಚುಲಿ ಫುಡ್ ಕಲರಿಂಗ್ ಏಜೆಂಟ್ ಅಲ್ಲ. ಬಟ್ ಈ ಸ್ಮಾಲ್ ವೆಂಡರ್ಸ್, ಅಂದರೆ ರೋಡ್ ಸೈಡಲ್ಲಿ ವ್ಯಾಪಾರ ಮಾಡೋರು, ರೋಡ್ ಸೈಡಲ್ಲಿ ಗೋಬಿ ಮಂಚೂರಿ ಮಾಡೋರು, ಇವರೆಲ್ಲ ಇದು ಚೀಪ್ ಇರುತ್ತೆ ಅಂತ ಭಾಳಷ್ಟು ಜನ ಇದನ್ನು ಯೂಸ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡೋದ್ರಿಂದ ಭಾಳ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳಿದೆ. ಇದು ಬೇಕಾದಷ್ಟು ತೊಂದರೆಗಳಿಗೆ, ಆರೋಗ್ಯದ ತೊಂದರೆಗಳಿಗೆ ಕಾರಣ ಆಗ್ಬೋದು. ಸೊ ಇದರಲ್ಲಿ ಒಂದಂದರೆ ನಿಮಗೆ ಡೈಜೆಸ್ಟಿವ್ ಇಶ್ಯೂಸ್ ಬರ್ಬೋದು. ಫುಡ್ ಡೈಜೆಷನ್ ಸರಿಗೆ ಆಗ್ದಲೇ ಇರೋದು, ಇಂಡೈಜೆಷನ್ ಆಗೋದಾಗಿರ್ಬೋದು. ಆಮೇಲೆ ನಿಮಗೆ ಅಲರ್ಜಿ, ಆಸ್ತಮಾಸ್ ಬರೋದು, ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರೋದು, ಆ್ಯಂಡ್ ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಕೂಡ ಆಗ್ಬೋದು ಅಂತ ರಿಸರ್ಚ್ ಹೇಳುತ್ತೆ. ಸೊ ಇದು ಲೀಗಲಿ ಯೂಸ್ ಮಾಡುವಂಥ ಆರ್ಟಿಫಿಷಿಯಲ್ ಕಲರ್ ಅಲ್ಲ, ಏನು ಇದನ್ನು ಬ್ಯಾನ್ ಮಾಡಿದ್ದಾರೆ. ಬಟ್ ಲೀಗಲಿ ಯೂಸ್ ಮಾಡುವಂಥ ಆರ್ಟಿಫಿಷಿಯಲ್ ಕಲರ್ಸ್ ಕೆಲವು ಫುಡ್ಸಿಗೆ ಯೂಸ್ ಮಾಡ್ತಾರೆ. ಸೊ ಆ್ಯಸ್ ಪರ್ ರೆಗ್ಯುಲೇಷನ್ಸ್ ಅದು ಸೇಫ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಬೇಸಿಕಲಿ ಯಾವ ಆಹಾರಗಳಲ್ಲಿ ಈ ಆರ್ಟಿಫಿಷಿಯಲ್ ಕಲರ್ಸ್ ಜಾಸ್ತಿ ಇರುತ್ತೆ ಅಂತ ನೋಡೋದಾದರೆ, ಯೂಶ್ವಲಿ ಮಕ್ಕಳಿಗೆ ಕೊಡುವಂಥ ಆಹಾರಗಳು. ಫಾರ್ ಎಕ್ಸಾಂಪಲ್, ನೀವು ಮಕ್ಕಳಿಗೆ ಕೊಡುವಂಥ ಚಾಕ್ಲೇಟ್ಸು, ಕ್ಯಾಂಡೀಸು, ಈ ಜೆಮ್ಸ್ ಚಾಕ್ಲೇಟೆಲ್ಲ ನೀವು ನೋಡಿರ್ಬೋದು, ಬೇರೆ ಬೇರೆ ಕಲರ್ಗಳು ಬರುತ್ತೆ. ಸೊ ಈ ಮಕ್ಕಳು ಕೂಡ ಆಹಾರಗಳಲ್ಲಿ ಕಲರ್ಸ್ ಏನಕ್ಕೆ ಹಾಕಿರ್ತಾರೆ ಅಂದರೆ ಮಕ್ಕಳನ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಈ ಕಲರ್ಗಳನ್ನ ಹಾಕಿರ್ತಾರೆ. ಆ್ಯಂಡ್ ಕೇಕ್ಸು, ಪೇಸ್ಟ್ರೀಸು, ಐಸ್ ಕ್ರೀಮ್ಸು, ಜೆಲ್ಲೀಸು, ಕೆಲವು ಕಡೆ ಏನು ಫ್ರೂಟ್ ಜ್ಯೂಸಸ್ಗೂ ಹಾಕಿರ್ತಾರೆ. ಆ್ಯಂಡ್ ಈ ಕೋಲಾಗಳು, ಪೆಪ್ಸಿ, ಫ್ಯಾಂಟಾ, ಮಿರಿಂಡಾ ಏನು ಬರುತ್ತಲ್ಲ, ಅದರೆಲ್ಲ ಕಲರ್ ಇರೋದು ಆರ್ಟಿಫಿಷಿಯಲ್ ಕಲರಿಂಗ್ ಏಜೆಂಟಿಂದ. ಆ್ಯಂಡ್ ರೋಡ್ ಸೈಡಲ್ಲಿ ಮಾರುವಂಥ ಚೈನೀಸ್ ಫುಡ್ಸ್ ಆಗಿರ್ಬೋದು, ಕಬಾಬ್ಗಳಲ್ಲಾಗಿರ್ಬೋದು, ಕಬಾಬಲ್ಲಿ ರೆಡ್ ಕಲರ್ ಬರೋದು ಯೂಶಲಿ ಆರ್ಟಿಫಿಷಿಯಲ್ ಕಲರ್ಸ್ ಜಾಸ್ತಿ ಹಾಕಿರ್ತಾರೆ. ಸೊ ಈ ಥರ ಹಲವಾರು ಫುಡ್ ಐಟಮ್ಸಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡ್ತಾರೆ. ಯೂಶಲಿ ಪ್ಯಾಕೆಟಲ್ಲಿ ಬರುವಂಥ ಏನೇ ಫುಡ್ ಇದ್ದರೂ ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ಸು, ಪ್ರಿಸರ್ವೇಟಿವ್ಸ್ ಇರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಆ್ಯಂಡ್ ರೋಡ್ ಸೈಡಲ್ಲಿ ತಿನ್ನುವಂಥ ಆಹಾರಗಳಲ್ಲಿ ಇವೆಲ್ಲ ಜಾಸ್ತಿ ಇರುತ್ತೆ. ಈವನ್ ಲೀಗಲಿ ಸೇಫ್ ಇರುವಂಥ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡಿದ್ರೂ ಲಾಂಗ್ ಟರ್ಮಲ್ಲಿ ಅದರಿಂದನೂ ತುಂಬ ತೊಂದರೆಗಳಾಗುತ್ತೆ ಅಂತ ರಿಸರ್ಚ್ ಹೇಳುತ್ತೆ. ಸೊ ಆದಷ್ಟು ಇದರ ಉಪಯೋಗವನ್ನು ನಾವು ಎಷ್ಟು ಕಮ್ಮಿ ಮಾಡ್ತೀವಿ ಅಷ್ಟು ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ. ಸೊ ಈ ಆರ್ಟಿಫಿಷಿಯಲ್ ಕಲರ್ಸ್ ಬಗ್ಗೆ ಎಸ್ಪೆಷಲಿ ನೀವು ಗಮನ ಕೊಡಬೇಕು. ಮಕ್ಕಳಿಗೆ ಏನಂದರೆ ಏನು ಕೊಡಿಸೋದು ಮುಂಚೆಯಿಂದನೇ ಅಭ್ಯಾಸ ಮಾಡ್ಕೊಂಬಿಟ್ರೆ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗಿ ಈಗ ಮಕ್ಕಳಿಗೆ 25-30 ವರ್ಷ ರೀಚ್ ಆದಾಗಲೇ ಅವ್ರಿಗೆಲ್ಲ ಕಾಯಿಲೆಗಳೆಲ್ಲ ಬರ್ತಾಯಿದೆ. ಸೊ ಇದಕ್ಕೆ ಪ್ರಿಸರ್ವೇಟಿವ್ಸ್ ಮತ್ತು ಆರ್ಟಿಫಿಷಿಯಲ್ ಫುಡ್ ಕಲರ್ಸ್ ಅಥವಾ ಫುಡ್ ಅಡಿಟಿವ್ಸ್ ಅಂತ ಏನು ಹೇಳ್ತೀವಿ, ಇದು ಕಾರಣ. ಸೊ ಆದಷ್ಟು ಇದ್ರ ಬಗ್ಗೆ ನೀವು ಗಮನ ಕೊಟ್ಟರೆ ನಿಮ್ಮ ಆರೋಗ್ಯ ನಿಮ್ಮ ಕೈಲಿರುತ್ತೆ ಅಂತ ಹೇಳ್ತೀನಿ. ಸೊ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಬೇರೆ ಕಂಟೆಂಟ್ ಜೊತೆ ನಿಮ್ಮನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಡೂ ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.